ಹಳ್ಳಿಯೊಂದರಲ್ಲಿ ಸಿಕ್ತು 5,000 ವರ್ಷಗಳ ಹಿಂದಿನ ವಿಮಾನ. ಈ ವಿಮಾನದ ಹಿಂದಿದೆ ರೋಚಕ ಪೌರಾಣಿಕ ಸಂಗತಿ. ಭಾರತದ ಪುರಾಣಗಳಲ್ಲಿದೆ ಪುಷ್ಪಕ ವಿಮಾನದ ಉಲ್ಲೇಖ. ದೇವಲೋಕದ ದೇವರುಗಳು ಅನ್ಯಲೋಕದ ಜೀವಿಗಳೇ? ಇವುಗಳೆಲ್ಲವನ್ನು ನೋಡೋಣ 5,000 ವರ್ಷಗಳ ಹಿಂದಿನ ವಿಮಾನ ಕಾರ್ಯಕ್ರಮದಲ್ಲಿ. ನಾನು ಓಂ ಪ್ರಕಾಶ್ ನಾಯಕ್. ವಿಮಾನ ಕಂಡುಹಿಡಿದಿದ್ದು ಯಾರು, ಯಾವಾಗ ಎಂದು ಕೇಳಿದರೆ ಎಲ್ಲರೂ ಹೇಳೋದು 1903ರ ಡಿಸೆಂಬರ್ 17ಕ್ಕೆ ರೈಟ್ ಸಹೋದರರು ಕಂಡುಹಿಡಿದಿದ್ದು ಅಂತ ಹೇಳ್ತಾರೆ. ಆದರೆ ಈಗ ಸಿಕ್ಕಿರುವ ಸಾಕ್ಷಿಯನ್ನು ನೋಡಿದರೆ ವಿಮಾನ 5,000 ವರ್ಷಗಳಷ್ಟು ಹಿಂದೆ ಬಳಕೆಯಲ್ಲಿತ್ತು ಎನ್ನುವುದು ಅಚ್ಚರಿ ಮೂಡಿಸುತ್ತದೆ. ಹಳ್ಳಿಯೊಂದರಲ್ಲಿ ಸಿಕ್ಕಿತು 5,000 ವರ್ಷಗಳ ಹಿಂದಿನ ವಿಮಾನ. ಈ ವಿಮಾನದ ಹಿಂದಿದೆ ರೋಚಕ ಪೌರಾಣಿಕ ವಿದ್ಯಮಾನ. ದೇವಲೋಕದ ದೇವರುಗಳು ಅನ್ಯಲೋಕದ ಜೀವಿಗಳೇ? ಈ ಜಗತ್ತು ಹಲವು ನಿಗೂಢಗಳ ಆವಾಸ ತಾಣ. ಇಲ್ಲಿ ಇಂದಿಗೂ ಬಿಡಿಸಲಾಗದ ಅದೆಷ್ಟೋ ರಹಸ್ಯಗಳು ಅಡಕವಾಗಿದ್ದು ಆ ಬಗ್ಗೆ ವಿಜ್ಞಾನಿಗಳು ಅಧ್ಯಯನ ನಡೆಸುತ್ತಿದ್ದಾರೆ. ಆದರೆ ಆ ಅಧ್ಯಯನಗಳಲ್ಲಿ ಬಹುತೇಕ ವಿಜ್ಞಾನಿಗಳು ವಿಫಲವಾಗಿದ್ದು ಇಂದಿಗೂ ಕೂಡ ನಿಗೂಢ ವಿಚಾರಗಳು ಕಗ್ಗಂಟಾಗಿಯೇ ಉಳಿದಿವೆ. ಅಂತಹ ನಿಗೂಢತೆಗಳು ಇಂದು ಮಾನವನು ನಂಬುವ ವಿಜ್ಞಾನವನ್ನು ಹಾಗೂ ಮಾನವನ ಬದುಕಿನ ವಾಸ್ತವತೆಯನ್ನು ಮೀರಿದ್ದಾಗಿದ್ದು ಯಾರೂ ಊಹಿಸದ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಹೀಗೆ ನಡೆಯುವ ನಿಗೂಢ ಘಟನೆಗಳು ಮಾನವನ ಕುತೂಹಲಕ್ಕೆ ದೂಡುವುದರ ಜೊತೆಗೆ ಅವನ ಬದುಕಿನ ಮೇಲೆ ವಿಚಿತ್ರವಾದ ಪರಿಣಾಮ ಬೀರೋ ಹಾಗೆ ಮಾಡುತ್ತದೆ. ಅಂತಹ ನಿಗೂಢತೆಗಳಲ್ಲಿ ಇಂದೀಗ ಪತ್ತೆಯಾಗಿರುವ ಒಂದು 5,000 ವರ್ಷಗಳ ಇಂದಿನ ವಿಮಾನವು ಒಂದು. ಈ ವಿಮಾನದ ಹಲವು ರೋಚಕ ಸಂಗತಿಯನ್ನು ಒಳಗೊಂಡಿದ್ದು ಇದು ವಿದೇಶಿ ವಿಜ್ಞಾನಗಳು ಮತ್ತು ಇತಿಹಾಸಕರ ಕುತೂಹಲ ಹೆಚ್ಚಿಸಿದೆ. ಮಾನವನ ಬದುಕಿನ ಮೇಲೆ ಪರಿಣಾಮ ಬೀರುವ ಹಲವು ಘಟನೆಗಳು, ಚಮತ್ಕಾರಗಳು ಹಲವು ಶತಮಾನಗಳಿಂದ ನಡೆಯುತ್ತಲೇ ಇವೆ. ಆದರೆ ಅದ್ಯಾವುದು ಕೂಡ ಇಂದಿನಷ್ಟು ಕುತೂಹಲ ಹಿಂದೆಂದೂ ಹುಟ್ಟಿಸಿರಲಿಲ್ಲ ಎನ್ನುವುದು ಶೋಧಕರ ಅಭಿಪ್ರಾಯ. ಮಾನವ ಈಗ ಏನೆಲ್ಲ ಸಾಧಿಸಿ ಬಿಟ್ಟಿದ್ದಾನೋ, ಸಾಧಿಸಲು ಹೊರಟಿದ್ದಾನೋ ಅದನ್ನು ಈ ಹಿಂದೆಯೇ ಸಾಧಿಸಿ ಬಿಟ್ಟಿದ್ದಾನೆ. ಆದರೆ ಈಗ ನಾವು ಆಗಸದಲ್ಲಿ ಹಾರಾಡುವ ವಿಮಾನ, ಉಪಯೋಗಿಸುತ್ತಿರುವ ಕಂಪ್ಯೂಟರ್, ಟಿವಿ, ರಾಕೆಟ್ ಹೀಗೆ ಪ್ರತಿಯೊಂದು 1,000 ವರ್ಷಗಳ ಹಿಂದೆ ಇತ್ತು ಎನ್ನುವುದು ಹಲವರ ವಾದ. ಆದರೆ ಮಾನವನ ಈ ಹಿಂದೆ ಸಾಧನೆಗೆ ಹೀಗೆ ಯಾವುದೇ ಸರಿಯಾದ ಸಾಕ್ಷಿ ಇಲ್ಲದಂತಾಗಿದೆ ಅನ್ನುವುದು ಆ ವಾದವನ್ನು ಬಲಹೀನವಾಗಿಸಿದೆ. ಮಾನವ ಇಂದು ತಾಂತ್ರಿಕತೆಯಲ್ಲಿ, ನಾಗರಿಕತೆಯಲ್ಲಿ ಅಪಾರ ಪ್ರಗತಿ ಸಾಧಿಸಲು ಯಾವುದೇ ಬಾಹ್ಯ ಶಕ್ತಿ ನೆರವು ನೀಡಿದೆ ಅನ್ನೋದು ವಿಜ್ಞಾನಿಗಳ ವಾದವಾಗಿದೆ. ಅಂದ್ರೆ ಶೋಧಕರ ಪ್ರಕಾರ ಆ ಬಾಹ್ಯ ಶಕ್ತಿ ಏಲಿಯನ್ ಆಗಿದ್ದು ಅವುಗಳು ಮಾನವನ ಏಳಿಗೆ ಕಾರಣವಾಗಿದೆ ಅನ್ನುವುದು ಅವರ ಅಭಿಪ್ರಾಯ. ಇಂತಹ ಹಲವು ಅಭಿಪ್ರಾಯಗಳಿಗೆ ಇಂದಿಗೂ ಹಲವು ಸಾಕ್ಷಿಗಳು ಲಭ್ಯವಾಗಿದ್ದು ಈಗ ಜಗತ್ತಿನಲ್ಲಿ ಏಲಿಯನ್ ಇದೆಯೋ ಇಲ್ಲವೋ ಅನ್ನುವ ತೀವ್ರ ಸ್ವರೂಪದ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಚರ್ಚೆಗಳು ಆರಂಭವಾಗುತ್ತಿದ್ದಂತೆ ಜಗತ್ತು ಮತ್ತೆ ಮಾನವನ ನಾಗರಿಕತೆಗೆ ಉಗಮದ ಕಡೆ ಹರಿಯಿತು. ಈ ಬಗ್ಗೆ ಹಲವು ದೇಶಗಳಲ್ಲಿ ನಾಗರಿಕತೆಯ ಉಗಮ, ಸಾಂಸ್ಕೃತಿಕತೆಯ ಬೆಳವಣಿಗೆ ಮತ್ತು ಪೌರಾಣಿಕತೆಯ ನಂಬಿಕೆಗಳು ಸಂಬಂಧಪಟ್ಟ ಕೆಲವು ಜಾಗಗಳಲ್ಲಿ ಪತ್ತೆಯಾಗಿವೆ. ಆದ್ರೆ ಈ ಎಲ್ಲಾ ದೇಶಗಳು ಹಾಗೂ ಜಾಗಗಳಿಗಿಂತ ಭಾರತದಲ್ಲಿ ಅಧಿಕ ಮಟ್ಟದ ತರ್ಕಕ್ಕೆ ಸಿಗದ ಹಲವು ಜಾಗಗಳು ವಿಜ್ಞಾನಿಗಳ ಕಣ್ಣಿಗೆ ಬಿದ್ದಿದ್ದರಿಂದಲೇ ಪಶ್ಚಿಮಾತ್ಯರಿಗೆ ಭಾರತ ಒಂದು ಚಮತ್ಕಾರ ರಾಷ್ಟ್ರವಾಗಿ ಗೋಚರವಾಗುತ್ತಾ ಇದೆ. ಇದಕ್ಕೆ ಭಾರತದ ಮೈಥಾಲಜಿ ಕೂಡ ಪ್ರಮುಖ ಕಾರಣವಾಗಿದ್ದು ಭಾರತದ ಸಂಸ್ಕೃತಿಯಲ್ಲಿ ಬರುವ ದೇವರು ಹಾಗೂ ಪುರಾಣಗಳಲ್ಲಿ ನಡೆದಿದೆ ಎನ್ನಲಾಗುವ ಯುದ್ಧಗಳು ಪ್ರಮುಖವಾಗಿಯೇ ವಿದೇಶಿಗರ ಗಮನವನ್ನು ಸೆಳೆದಿದೆ. ಯಾಕೆಂದರೆ ಭಾರತೀಯ ಪುರಾಣಗಳಲ್ಲಿ ಬಹುತೇಕ ದೇವರು ಬೇರೆ ಲೋಕದಿಂದ ಬಂದಿವೆ ಎಂದು ಉಲ್ಲೇಖವಾಗಿದೆ. ಅಲ್ಲದೆ ಈ ಭೂಮಿಯನ್ನು ಸೃಷ್ಟಿಸಿರುವುದು ದೇವರೇ ಅನ್ನೋದು ಗ್ರಂಥಗಳಲ್ಲಿ ಉಲ್ಲೇಖಿಸಿರುವುದು ಪಾಶ್ಚಿಮಾತ್ಯರು ಇಂದಿಗೂ ಭಾರತದ ದೇವರನ್ನು ಏಲಿಯನ್ಗಳೇ ಇರಬಹುದು ಎಂದು ಭಾವಿಸಿದ್ದಾರೆ. ಇನ್ನು ಭಾರತದ ಪುರಾಣದಲ್ಲಿ ನಡೆದಿದೆ ಎನ್ನಲಾಗುವ ಯುದ್ಧಗಳು ಕೂಡ ವಿದೇಶಿ ವಿಜ್ಞಾನಿಗಳು ಮತ್ತು ಇತಿಹಾಸಕಾರರ ಕುತೂಹಲ ಹೆಚ್ಚಿಸಿದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಅದು ಭಾರತೀಯರು ಬಳಕೆ ಮಾಡಿದ ಯುದ್ಧ ಸಾಮಗ್ರಿಗಳು ಹಾಗೂ ಅಂದಿನ ಕಾಲದಲ್ಲಿ ಭಾರತೀಯರ ಬಳಿ ಇದ್ದ ತಂತ್ರಜ್ಞಾನ. ಹೌದು, ಇಂದಿಗೂ ಪಾಶ್ಚಿಮಾತ್ಯರು ಭಾರತದ ಹಲವು ನಿಗೂಢ ಶಕ್ತಿಗಳ ಬಗ್ಗೆ ವಿಪರೀತವಾದ ಆಸಕ್ತಿಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಇದರಲ್ಲಿ ಅವರ ಗಮನ ಸೆಳೆಯುವುದು ಅಂದ್ರೆ ಅದು ರಾಮಾಯಣ ಹಾಗೂ ಮಹಾಭಾರತದ ಯುದ್ಧಗಳು. ಈ ಎರಡು ಯುದ್ಧಗಳಲ್ಲಿ ಬಳಸಲಾಗಿರುವ ಆಯುಧಗಳು ಹಾಗೂ ತಂತ್ರಜ್ಞಾನಗಳು ಇಂದಿಗೂ ವಿಜ್ಞಾನಿಗಳ ನಿದ್ದೆಗೆಡುವ ಹಾಗೆ ಮಾಡಿದೆ. ಯಾಕೆಂದರೆ ರಾಮಾಯಣ ಕಾಲದಲ್ಲಿ ಭಾರತದಲ್ಲಿ ಪುಷ್ಪಕ ವಿಮಾನ ಬಳಕೆಯಾದ ಬಗ್ಗೆ ಉಲ್ಲೇಖವಿದೆ. ಅಫ್ಘಾನಿಸ್ತಾನದಲ್ಲಿ ನಿಗೂಢ ಬೆಟ್ಟದ ಗುಹೆಯೊಂದರಲ್ಲಿ ಸಿಕ್ಕ ಪುರಾತನ ವಿಮಾನ ಇಡೀ ಜಗತ್ತನ್ನೇ ಅಚ್ಚರಿಯ ಕಡಲಲ್ಲಿ ಮುಳುಗಿಸಿತ್ತು. ಈ ವಿಮಾನವನ್ನು ಭಾರತೀಯರು ಕುರುಕ್ಷೇತ್ರ ಯುದ್ಧದಲ್ಲಿ ಬಳಸಿರುವ ಸಾಧ್ಯತೆ ಇದೆ ಎಂದು ಸಂಶೋಧಕರು ಹೇಳಿದ್ದರು. ಅಮೆರಿಕದ ಸೈನಿಕರಿಗೆ ಸಿಕ್ಕಿತು ಪುರಾತನ ವಿಮಾನ. ಅಫ್ಘಾನಿಸ್ತಾನದ ಬೆಟ್ಟದ ಗವಿಯಲ್ಲಿತ್ತು ನಿಗೂಢ ವಿಮಾನ. ಪುರಾತನ ವಿಮಾನ ಸೂರ್ಯನ ಬೆಳಕಿನಿಂದ ಚಲಿಸುತ್ತಿತ್ತೆ. ಅಂದು 2012ನೇ ಇಸವಿ. ಆಗ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೈನ್ಯವಿತ್ತು.
ಅಲ್ಲಿನ ಬೆಟ್ಟ ಗುಡ್ಡಗಳಲ್ಲಿ ಅಡವಿಕೊಂಡಿದ್ದ ತಾಲಿಬಾನ್ಗಳಿಗಾಗಿ ಅಮೆರಿಕಾದ ಸೈನಿಕರು ನಿರಂತರ ಶೋಧ ನಡೆಸಿದರು. ಹೀಗೆ ಸರ್ಚ್ ಆಪರೇಷನ್ ನಡೆಸುತ್ತಿದ್ದ ಅಮೆರಿಕ ಸೈನಿಕರಿಗೆ ಅಫ್ಘಾನಿಸ್ತಾನದಲ್ಲಿನ ಬೃಹತ್ ದೊಡ್ಡ ಪುರಾತನದ ಗುಹೆಯೊಂದರಲ್ಲಿ ಯಾರು ಊಹಿಸಿದ್ದ ವಿಚಿತ್ರವಾದ ವಸ್ತುವೊಂದು ಎದುರಾಗಿತ್ತು. ಈ ವಿಚಿತ್ರ ವಸ್ತು ನೋಡಿ ಸೈನಿಕರಿಗೆ ದಿಗ್ಭ್ರಮೆಯಾಗಿತ್ತು. ಹಾಗೆ ಅವರು ಬಯಲು ಮಾಡಿದ್ದ ಆ ವಸ್ತು ಇಡೀ ಜಗತ್ತಿನ ವಿಜ್ಞಾನಿಗಳಲ್ಲಿ ಆಶ್ಚರ್ಯ ಮೂಡಿಸಿತು. ಅಮೆರಿಕಾದ ಸೈನಿಕರಿಗೆ ಕಾಣಿಸಿಕೊಂಡ ಆ ವಸ್ತು ಏನು, ಅದಕ್ಕೆ ಅಷ್ಟೊಂದು ಮಹತ್ವ ಯಾಕೆ ಸಿಕ್ಕಿತು ಎಂದು ಹೇಳುವ ಮುನ್ನ ಅಫ್ಘಾನಿಸ್ತಾನದ ಆ ಬೆಟ್ಟಗಳ ಬಗ್ಗೆ ನಿಮಗೂ ಕೊಂಚ ಹೇಳಲೇಬೇಕು. ಅಫ್ಘಾನಿಸ್ತಾನದಲ್ಲಿನ ಬೃಹದ್ದಾರಕದ ಪುರಾತನ ಬೆಟ್ಟಗಳು ಸಾವಿರ ವರ್ಷಗಳಷ್ಟು ಹಿಂದಿನ ಬೆಟ್ಟಗಳು. ಇದರಲ್ಲಿ ಅಡಗಿಕೊಳ್ಳುತ್ತಿದ್ದ ತಾಲಿಬಾನ್ಗಳನ್ನು ಹುಡುಕುವುದು ಅಮೆರಿಕಾದ ಸೈನಿಕರಿಗೆ ಭಾರಿ ಸವಾಲಾಗಿತ್ತು. ಯಾಕೆಂದರೆ ಆ ಅಗಾಧ ಪರ್ವತಗಳು ಸೈನಿಕರಿಗೆ ಭಾರಿ ಸವಾಲನ್ನೇ ಒಡ್ಡಿದ್ದವು. ಈ ಬೆಟ್ಟ ಗುಡ್ಡಗಳು ಎಷ್ಟೇ ಹಿಂದಿನ ಕಾಲದೆಂದರೆ ನಮ್ಮ ಪುರಾಣದ ಮಹಾಕಾವ್ಯವಾದ ಮಹಾಭಾರತ ನಡೆದ ಕಾಲಘಟ್ಟಕ್ಕಿಂತಲೂ ಹಿಂದಿನದಾಗಿದ್ದವು. ಹಿಂದಿನ ಅಫ್ಘಾನಿಸ್ತಾನ ಮಹಾಭಾರತದಲ್ಲಿನ ಗಾಂಧಾರ ದೇಶ ಎನ್ನುವುದು ಎಲ್ಲರಿಗೂ ಗೊತ್ತು. ಆ ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿಯೇ ಕುರು ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಧೃತರಾಷ್ಟ್ರನನ್ನು ಮದುವೆಯಾಗಿ ಹಸ್ತಿನಾಪುರಕ್ಕೆ ಬಂದಿದ್ದಳು. ಈ ಪುರಾಣ ಕಥೆಯನ್ನು ಹೇಳಲು ಕಾರಣವೆಂದರೆ ನಾವೀಗ ಹೇಳಲು ಹೊರಟಿರುವ ಆ ವಿಚಿತ್ರ ವಸ್ತು ಇದೆ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ್ದು ಎಂದು ಹೇಳಲಾಗಿದೆ. ಅಷ್ಟಕ್ಕೂ ಸೈನಿಕರಿಗೆ ಅಚಾನಕ್ ಆಗಿ ಕಾಣಿಸಿಕೊಂಡಿದ್ದ ಆ ವಿಚಿತ್ರ ವಸ್ತು ಏನೆಂದು ನೋಡುವುದಾದರೆ ಅದು ಪುರಾತನ ವಿಮಾನ. ಈ ವಿಮಾನ ಪತ್ತೆಯಾಗಿದ್ದು ಕೂಡ ಒಂದು ರೋಚಕ ಸಂಗತಿಯೇ ಸರಿ. ಮೊದಲಿಗೆ ಈ ವಿಮಾನ ಪತ್ತೆಯಾಗಿದ್ದು ಸಂಶೋಧಕರಿಗಲ್ಲ, ಬದಲಾಗಿ 2012ರಲ್ಲಿ ತಾಲಿಬಾನಿಗಳ ವಿರುದ್ಧ ಸರ್ಚ್ ಆಪರೇಷನ್ ನಡೆಸುತ್ತಿದ್ದ ಸೈನಿಕರಿಗೆ. ಬಳಿಕ ಈ ವಿಚಿತ್ರವಾದ ಆಕೃತಿಯನ್ನು ನೋಡಿ ಅನುಮಾನಗೊಂಡ ಸೈನಿಕರು ತಕ್ಷಣ ಅಮೆರಿಕ ರಕ್ಷಣಾ ಇಲಾಖೆಗೆ ಮಾಹಿತಿಯನ್ನು ನೀಡುತ್ತಾರೆ. ಅಲ್ಲಿಂದ ಮಾಹಿತಿಯನ್ನು ಪಡೆದ ಅಮೆರಿಕದ ರಕ್ಷಣಾ ಇಲಾಖೆ ತಜ್ಞರು ತಂಡವನ್ನು ವಿಮಾನ ಪತ್ತೆಯಾದ ಜಾಗಕ್ಕೆ ಕಳುಹಿಸುತ್ತಾರೆ. ಹೀಗೆ ಅಲ್ಲಿಗೆ ಬಂದ ತಜ್ಞರು ಇದು 5000 ವರ್ಷಗಳ ಹಿಂದಿನ ವಿಮಾನವಾಗಿದ್ದು ಇದು ಭಾರತಕ್ಕೆ ಸೇರಿದ್ದಾಗಿದೆ. ಈ ವಿಮಾನವನ್ನು ಭಾರತೀಯರು ಕುರುಕ್ಷೇತ್ರ ಯುದ್ಧದಲ್ಲಿ ಬಳಸಿರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನು ವಿಜ್ಞಾನಿಗಳು ಅಮೆರಿಕ ರಕ್ಷಣಾ ಇಲಾಖೆಗೆ ನೀಡುತ್ತಾರೆ. ಇಲ್ಲಿಂದಲೇ ಪಾಶ್ಚಿಮಾತ್ಯ ಸಂಶೋಧಕರು ಕುತೂಹಲ ಮತ್ತಷ್ಟು ಹೆಚ್ಚಾಗೋ ಹಾಗೆ ಮಾಡುತ್ತೆ. ಹೀಗೆ 5000 ವರ್ಷಗಳ ಹಿಂದಿನ ವಿಮಾನ ಪತ್ತೆಯಾಯಿತು. ಅದಾದ ತಕ್ಷಣ ಅಂದಿನ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಅವರಿಗೂ ಈ ಸ್ಥಳದ ಬಗ್ಗೆ ತೀವ್ರ ಕುತೂಹಲ ಮೂಡಿತು. ಬಳಿಕ ಈ ವಿಮಾನದ ಕುರಿತು ತೀವ್ರವಾದ ಸಂಶೋಧನೆ ನಡೆಸುವಂತೆ ತಮ್ಮ ವಿಜ್ಞಾನಿಗಳಿಗೆ ಸೂಚನೆಯನ್ನು ಕೊಡುತ್ತಾರೆ. ಇದಾದ ಬಳಿಕ ಈ ಬಗ್ಗೆ ಅಧ್ಯಯನ ನಡೆಸಿದ್ದ ವಿಜ್ಞಾನಿಗಳು ಇದು ಮಹಾಭಾರತದ ಕಾಲದ ವಿಮಾನ ಅಂತ ದೃಢಪಡಿಸಿದ್ದು ಇದು ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ವಿಮಾನ ಅಂತ ಹೇಳುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಆ ಪುರಾತನ ವಿಮಾನ ಕೇವಲ ಸೂರ್ಯನ ಬೆಳಕಿನಿಂದ ಚಲಿಸುವ ಶಕ್ತಿಯನ್ನು ಹೊಂದಿದ್ದು ಇದರೊಳಗೆ ನಿಗೂಢವಾದ ಹಾಗೂ ಪರಮಾಣು ಬಾಂಬುಗಳಿಗಿಂತಲೂ ಭಯಂಕರವಾದ ಆಯುಧಗಳು ಇದೆ ಅನ್ನೋ ಮಾಹಿತಿಯನ್ನು ವಿಜ್ಞಾನಿಗಳು ಕಂಡುಹಿಡಿದರು. ಇದೇ ಕಾರಣಕ್ಕೆ ಜಗತ್ತಿನ ಯಾವ ಯುದ್ಧ ವಿಮಾನವೂ ಕೂಡ ಈ ವಿಮಾನಕ್ಕೆ ಸರಿಸಾಟಿಯಾಗಿಲ್ಲ ಅನ್ನೋದನ್ನ ವಿಜ್ಞಾನಿಗಳು ಒತ್ತಿ ಹೇಳುತ್ತಾರೆ. ಇದರ ಕುರುಹುಗಳು ಒಂದು ಕಡೆ ಸಿಕ್ಕರೆ ಮತ್ತೊಂದು ಕಡೆ ಮಹಾಭಾರತದಲ್ಲಿ ಪರಮಾಣುಗಳ ಬಾಂಬುಗಳು ಬಳಕೆ ಮಾಡಿರುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಇಂತಹ ಅಭಿಪ್ರಾಯಗಳಿಗೆ ಬಹುತೇಕ ವಿದೇಶಿಗರು ಆಕರ್ಷಿಕರಾಗಿದ್ದರು. ರಾಮಾಯಣ ಕಥೆಗಳಿಗೆ ರಾಮಾಯಣದಲ್ಲಿ ಬರುವ ಪುಷ್ಪಕ ವಿಮಾನದ ಕಲ್ಪನೆಯಿಂದ ಪಾಶ್ಚಿಮಾತ್ಯರು ಭಾರತದಲ್ಲಿ ಪರಮಾಣುಗಳ ಬಗ್ಗೆ ಅಧ್ಯಯನ ನಡೆಸುವುದಕ್ಕೆ ಪ್ರಮುಖ ಕಾರಣವಾಗುತ್ತಿದೆ. ಹೌದು, ರೈಟ್ ಬ್ರದರ್ಸ್ 1903 ಡಿಸೆಂಬರ್ 17ರಂದು ವಿಮಾನವನ್ನು ಕಂಡುಹಿಡಿದರು ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಆದ್ರೆ ಭಾರತದಲ್ಲಿ ಇದಕ್ಕೂ ಮೊದಲು ಪುಷ್ಪಕ ವಿಮಾನದ ಕಲ್ಪನೆ ಇತ್ತು ಅನ್ನೋದು ಬಹುತೇಕ ವಿದೇಶರಿಗೆ ತಿಳಿದಿರಲಿಲ್ಲ. ಯಾವಾಗ ಭಾರತದಲ್ಲಿ ಈ ವಿಚಾರ ಮುನ್ನೆಲೆಗೆ ಬರುವುದಕ್ಕೆ ಶುರುವಾಯಿತು ಆಗಲೇ ಪಾಶ್ಚಿಮಾತ್ಯರು ಭಾರತದಲ್ಲಿ ಒಂದು ಅಧ್ಯಯನ ನಡೆಸುವುದಕ್ಕೆ ಶುರು ಮಾಡಿದರು. ಆದರೆ ಅಲ್ಲಿಯವರೆಗೂ ಶ್ರೀಲಂಕಾ, ಮಯನಾರ್, ಭೂತಾನ್, ಟಿಬೆಟ್ ಸೇರಿದಂತೆ ಹಲವು ಭಾಗಗಳಲ್ಲಿ ಪಾಶ್ಚಿಮಾತ್ಯ ಸಂಶೋಧಕರು ಅಧ್ಯಯನ ಮಾಡುವುದಕ್ಕೆ ಶುರು ಮಾಡಿದರು. ಹೀಗೆ ಅಧ್ಯಯನ ನಡೆಸುವುದಕ್ಕೆ ಶುರು ಮಾಡಿದ್ದ ಆ ಸಂಶೋಧಕರ ತಂಡ ಈ ಹಿಂದಿನ ಅಖಂಡ ಭಾರತದ ಎಲ್ಲ ಭೂಭಾಗಗಳ ಬಳಿ ಅಧ್ಯಯನ ಮಾಡಿಸುವುದಕ್ಕೆ ಶುರು ಮಾಡಿದರು. ಹೀಗೆ ಅಧ್ಯಯನ ಮಾಡಿದವರಿಗೆ 2012ರಲ್ಲಿ ಅಫ್ಘಾನಿಸ್ತಾನದ ಹಳ್ಳಿಯೊಂದರಲ್ಲಿ ಭಾರತಕ್ಕೆ ಸೇರಿದ ಸುಮಾರು 5000 ವರ್ಷಗಳ ಹಿಂದಿನ ವಿಮಾನವೊಂದು ಪತ್ತೆಯಾಗಿದ್ದು. ಅಫ್ಘಾನಿಸ್ತಾನದ ಗುಹೆಯಲ್ಲಿ ಸಿಕ್ಕ ವಿಮಾನ ಭಾರತದ ಮಹಾನ್ ಪುರಾಣವಾದ ಕುರುಕ್ಷೇತ್ರ ಕಾಲದ್ದೇ ಎನ್ನುವ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಬೇಕಿದೆ. ಈ ವಿಮಾನ ಇಂದಿನ ಅಡ್ವಾನ್ಸ್ ಯುದ್ಧ ವಿಮಾನಗಳನ್ನು ಮೀರಿಸುತ್ತದೆ ಎನ್ನುವುದು ಸಂಶೋಧಕರ ವಾದ. ಕುರುಕ್ಷೇತ್ರ ಯುದ್ಧಕ್ಕೂ ಈ ವಿಮಾನಕ್ಕೂ ಇದೇ ನಂಟು. ಇಂದಿನ ಯುದ್ಧ ವಿಮಾನಕ್ಕೂ ಮಿಗಿಲಾಗಿತ್ತು ಪುರಾತನ ವಿಮಾನ. 5000 ವರ್ಷದ ಹಿಂದೆಯೇ ಭಾರತೀಯರು ಬಳಸಿದ್ರು ಮಾಡರ್ನ್ ಟೆಕ್ನಾಲಜಿ. ಭಾರತೀಯರ ಟೆಕ್ನಾಲಜಿ ನೋಡಿ ಸ್ವತಃ ವಿಜ್ಞಾನಿಗಳೇ ದಂಗು. ಕುರುಕ್ಷೇತ್ರ ಯುದ್ಧಕ್ಕೂ ಈ ವಿಮಾನಕ್ಕೂ ಇದೇ ನಂಟು. ಇಂದಿನ ಯುದ್ಧ ವಿಮಾನಕ್ಕೂ ಮಿಗಿಲಾಗಿತ್ತು. ಪುರಾತನ ವಿಮಾನ
5 ವರ್ಷದ ಹಿಂದೆಯೇ ಭಾರತೀಯರು ಬಳಸ್ತಿದ್ರು ಮಾಡರ್ನ್ ಟೆಕ್ನಾಲಜಿ. ಭಾರತೀಯರ ಟೆಕ್ನಾಲಜಿ ನೋಡಿ ಸ್ವತಃ ಅಮೆರಿಕಾದ ವಿಜ್ಞಾನಿಗಳೇ ದಂಗು ಆಗಿದ್ದರು. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ಅಂದಿನ ಅಮೆರಿಕ ಅಧ್ಯಕ್ಷ ಬರಾಕ್ ಒಬ್ರಾಮ್ ಈ ವಿಮಾನವನ್ನು ತಮ್ಮ ದೇಶಕ್ಕೆ ಕರೆದೊಯ್ಯುವುದಕ್ಕೆ ನಿರ್ಧರಿಸುತ್ತಾರೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಈ ವಿಮಾನವನ್ನು ಹೊರತೆಗೆಯುವುದಕ್ಕೆ ಅಮೆರಿಕ ಅಧ್ಯಕ್ಷರು ಸೈನಿಕರು ಒಂದು ವಿಶೇಷ ತಂಡವನ್ನು ಆ ವಿಮಾನದ ಬಳಿ ಕಳುಹಿಸುತ್ತಾರೆ. ಆದರೆ ಆ ವಿಮಾನವನ್ನು ಹೊರತೆಗೆಯುವುದಕ್ಕೆ ಹೊರಟಿದ್ದ ಸೈನಿಕ ಇದುವರೆಗೂ ಏನಾಯ್ತು ಅನ್ನೋದು ಅಮೆರಿಕ ಸೇನೆಗೆ ಬಿಟ್ಟು ಮತ್ತಿನ್ಯಾರಿಗೂ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಅಮೆರಿಕ ಸೇನೆ ಈ ವಿಚಾರದಲ್ಲಿ ರಹಸ್ಯವನ್ನು ಕಾಪಾಡಿಕೊಂಡು ಬಂದಿದೆ. ಇನ್ನು ಇಂದಿಗೂ ಈ ವಿಮಾನ ಆಕ್ಟಿವ್ ಆಗಿದ್ದು ಇದು ವಿಚಿತ್ರವಾದ ವಿಕಿರಣವೊಂದನ್ನು ಹೊರಸೂಸುತ್ತಾ ಇದ್ದು ಇದು ಯಾರೇ ಈ ವಿಮಾನದ ಬಳಿ ಹೋದರೂ ಅವರಿಗೆ ಸಾವು ಕಟ್ಟಿಟ್ಟ ಬುತ್ತಿ ಎನ್ನಲಾಗಿದೆ. ಹಾಗಾಗಿ ಅಮೆರಿಕದ ಸೈನಿಕರು ಸಂಪೂರ್ಣವಾಗಿ ಸಾವನ್ನಪ್ಪಿರುವ ಅನುಮಾನಗಳನ್ನು ವಿಜ್ಞಾನಿಗಳಿಗೆ ವ್ಯಕ್ತಪಡಿಸಿದ್ದಾರೆ. ಭಾರತದ್ದು ಎನ್ನಲಾದ 5,000 ವರ್ಷಗಳಷ್ಟು ಹಳೆಯದಾದ ವಿಮಾನದ ಬಗ್ಗೆ ವಿಜ್ಞಾನಿಗಳು ತಮ್ಮದೇ ಆದ ವಿಭಿನ್ನ ಪಾತ್ರಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಮಾನ ಹಲವು ಅತ್ಯಾಧುನಿಕ ವಿಜ್ಞಾನಗಳಿಂದ ನಿರ್ಮಾಣವಾಗಿದೆ. ಈ ಯುದ್ಧ ವಿಮಾನವನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಬಳಸಲಾಗಿದೆ. ಇನ್ನು ಈ ವಿಷಯದಲ್ಲಿ ಭಯಾನಕವಾದ ಆಯುಧಗಳನ್ನು ಅಡಗಿಸಿ ಇಡಲಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಭಾರತದ ಈ ವಿಮಾನದಲ್ಲಿ ಸೂರ್ಯನ ಕಿರಣವನ್ನು ಬಳಸಿ ಹಾರುವ ರೀತಿಯಾದ ತಂತ್ರಜ್ಞಾನವನ್ನು ಅಳವಡಿಸಲಾಗಿದ್ದು ಆಗಿನ ಕಾಲದಲ್ಲಿ ಪುರಾತನ ಭಾರತೀಯರು ಸೌರಶಕ್ತಿಯನ್ನು ಬಳಸ್ತಾ ಇದ್ರು ಅನ್ನೋದು ಈ ಮೂಲಕ ಸಾಬೀತುಪಡಿಸಿದೆ. ಇನ್ನು ವಿಮಾನ ಯಾವುದೇ ನಿಗೂಢ ಕಾರಣಕ್ಕೂ ಅಫ್ಘಾನಿಸ್ತಾನದ ಗುಹೆಯಲ್ಲಿ ಭಾರತೀಯರು ಅಡಗಿಸಿಕೊಟ್ಟಿರಬಹುದು ಅಂತಾನೋ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಈ ವಿಮಾನ 2012ರಿಂದ ಇಲ್ಲಿಯವರೆಗೆ ಇದರ ಬಗ್ಗೆ ಈ ವಿಮಾನದ ವಿನ್ಯಾಸದ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆದಿದೆ. ಈ ಬಗ್ಗೆ ವಿಜ್ಞಾನಿಗಳು ಹಾಗೂ ಪಾಶ್ಚಿಮಾತ್ಯರು ಭಾರತ ನಾಗರಿಕತೆ ಬಗ್ಗೆ ಅಧ್ಯಯನ ನಡೆಸುವುದಕ್ಕೆ ಶುರು ಮಾಡಿದ್ದಾರೆ. ಆದರೆ ಪಾಶ್ಚಿಮಾತ್ಯರಿಗೆ ಈ ಅಧ್ಯಯನದ ವೇಳೆ ಎದುರಾಗುತ್ತಾ ಇರೋ ಸಮಸ್ಯೆ ಅಂದ್ರೆ ಅದು ವಿಜ್ಞಾನಕ್ಕೂ ಮೀರಿದ ವಿಚಾರವಾಗಿದೆ. ವಾಸ್ತವದಲ್ಲಿ ಭಾರತದಲ್ಲಿ ರಾಮಾಯಣ ಹಾಗೂ ಮಹಾಭಾರತ ನಡೆದಿದ್ದರೂ ಬಗ್ಗೆ ಇದೀಗ ಪರವಿರೋಧದ ಚರ್ಚೆಗಳು ನಡೀತಾ ಇವೆ. ಈ ಬಗ್ಗೆ ಇನ್ನೂ ಕೂಡ ಒಂದು ನಿಖರವಾದ ನಿಲುವುಗಳನ್ನು ಯಾರು ಕೂಡ ತಿಳಿದಿಲ್ಲ. ಹಾಗಾಗಿ ಈ ವಿಮಾನ ಕುರುಕ್ಷೇತ್ರ ಕಾಲದ್ದು ಅನ್ನೋದಕ್ಕೆ ನಿಖರವಾದ ಆಧಾರವಿಲ್ಲ. ಆದರೆ ಪುರಾತನ ಕಾಲದಲ್ಲೇ ಭಾರತೀಯರು ಈ ವಿಮಾನವನ್ನು ಕಂಡುಹಿಡಿಯುವರ ಬಗ್ಗೆ ಮತ್ತು ವಿಮಾನಶಾಸ್ತ್ರವನ್ನು ಅಧ್ಯಯನ ಮಾಡಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಈಗ ಭಾರತೀಯ ನಾಗರಿಕತೆಯುತ್ತ ಸಂಶೋಧಕರು ಗಮನ ಹರಿಸಿದ್ದಾರೆ. ಹೀಗೆ ಪುರಾತನ ಭಾರತೀಯ ನಾಗರಿಕತೆಯ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದ ಈ ಸಂಶೋಧಕರ ತಂಡಕ್ಕೆ ಅಫ್ಘಾನಿಸ್ತಾನದಲ್ಲಿ ಸಿಕ್ಕಿರುವ ವಿಮಾನದ ಆಕೃತಿ ಭಾರತದ ಹಲವು ದೇವಾಲಯಗಳಲ್ಲಿ ಕಂಡು ಬಂದಿದೆ. ಇದನ್ನು ನೋಡಿದ್ರೆ ಒಂದು ಕಾಲಘಟ್ಟದಲ್ಲಿ ಭಾರತೀಯರ ನಾಗರಿಕತೆ ಉನ್ನತ ಸ್ಥಾನದಲ್ಲಿ ಇದ್ದಿದ್ದರೂ ಸಾಧ್ಯತೆ ಇದೆ ಅಂತಹ ವಿಜ್ಞಾನಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ಒಂದು ಮಾಹಿತಿ ಪ್ರಕಾರ ಭಾರತದಲ್ಲಿ ನಾಗರಿಕತೆ ಈ ಜಗತ್ತಿನ ಅತಿ ಪುರಾತನ ನಾಗರಿಕತೆ ಅಂತ ಹೇಳಲಾಗುತ್ತಿದೆ. ಈ ವಿಮಾನದ ಕಾಲಾವಧಿಯನ್ನು ಗಮನಿಸಿದ್ರೆ ಇದು ಭಾರತ ಜಗತ್ತಿನ ಅತಿ ಪುರಾತನ ಹಾಗೂ ವಿಶ್ವದ ಮೊದಲ ನಾಗರಿಕತೆಗೆ ಬುನಾದಿ ಹಾಕಿ ಕೊಟ್ಟಿತು ಅನ್ನೋದನ್ನು ನಿಖರವಾಗಿ ಹೇಳದಂತಾಗುತ್ತದೆ. ಇನ್ನು ವಿಮಾನ ಸಿಕ್ಕಿರುವ ವಿಷಯವನ್ನು ಅಮೆರಿಕ ಬಹಳ ರಹಸ್ಯದಿಂದ ಕಾಪಾಡಿಕೊಂಡು ಬಂದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಕೆಲ ಅಧಿಕಾರಿಗಳು ಬೇರೆ ಹೆಸರಿನಲ್ಲಿ ಮಾಹಿತಿ ಪ್ರಕಟಿಸಿ ಹೊರ ಜಗತ್ತಿಗೆ ಸತ್ಯ ಸಂಗತಿ ಏನಂತ ತಿಳಿಯೋ ಹಾಗೆ ಮಾಡಿದ್ರು. ಮೊದಲಿಗೆ ಅಮೆರಿಕ ಈ ಅಫ್ಘಾನಿಸ್ತಾನಿನ ಗುಹೆ ಒಳಗೆ ಏಲಿಯನ್ ಇರಬಹುದು ಅಂತ ಅಂದಾಜಿಸಿತ್ತು. ಯಾಕಂದ್ರೆ ಈ ಗುಹೆ ಬಗ್ಗೆ ಅಧ್ಯಯನಕ್ಕೆ ಕೆಲ ವಿಜ್ಞಾನಿಗಳು ಹಾಗೂ ಸೈನಿಕರು ನಿಗೂಢವಾಗಿ ನಾಪತ್ತೆಯಾಗಿದ್ರು. ಇದು ಅಮೆರಿಕಾದ ತಲೆ ಕೆಡಿಸಿತ್ತೋ. ಹೀಗಾಗಿ ಅಮೆರಿಕ ಮತ್ತಷ್ಟು ರಕ್ಷಣಾ ತಜ್ಞರು ಹಾಗೂ ವಿಜ್ಞಾನಿಗಳನ್ನು ಆ ಗುಹೆ ಒಳಗೆ ಕಳುಹಿಸಿತ್ತು. ಹೀಗೆ ಹಲವು ರಕ್ಷಣಾ ಅಧಿಕಾರಿಗಳು ನಿರಂತರ ಪ್ರಯತ್ನದಿಂದ ಒಂದು ಸೂಕ್ಷ್ಮವಾದ ವಿಚಾರ ಬಯಲಿಗೆ ತರೋದ್ರಲ್ಲಿ ಅಮೆರಿಕ ಯಶಸ್ವಿಯಾಯಿತು. ಇದೊಂದು ವಿಜ್ಞಾನಿಗಳು ಪತ್ತೆ ಹಚ್ಚಿದ ಪ್ರಮುಖವಾದ ವಿಚಾರ ಅಂದ್ರೆ ಪುರಾತನ ವಿಮಾನದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂದ್ರೆ ವಿದ್ಯುತ್ ಕ್ರಾಂತಿಯ ಶಕ್ತಿ ಈ ವಿಚಾರದಲ್ಲಿ ಅಡಗಿದೆ ಎನ್ನುವುದು. ಈ ವಿಚಾರವನ್ನು ಸಾಬೀತುಪಡಿಸಿರುವ ವಿಜ್ಞಾನಿಗಳು ಈ ಪುರಾತನ ವಿಮಾನ ಮಿಷಿನ್ಗಳ ಮೂಲಕ ನಿರ್ಮಾಣವಾಗುವುದರ ಜೊತೆಗೆ ಅದ್ಭುತವಾದ ತಂತ್ರಜ್ಞಾನ ಕೂಡ ಅಡಕ ಮಾಡಲಾಗಿದೆ. ಜೊತೆಗೆ ಈ ಯುದ್ಧ ವಿಮಾನವನ್ನಾದರೂ ಇಂದಿನ ಅತ್ಯುನ್ನತ ಯುದ್ಧ ವಿಮಾನಗಳ ಜೊತೆ ಸ್ಪರ್ಧೆಗಳಿಸಿದೆ. ಇದೇ ಪುರಾತನ ವಿಮಾನ ನಿರಾಸೆಯಾಗಿದ್ದು ಗೆಲುವು ಸಾಧಿಸಿತು ಅಂತಾರೆ ವಿಜ್ಞಾನಿಗಳು. ಇನ್ನು ಈ ವಿಮಾನದೊಳಗೆ ಪರಮಾಣುಗಳಿಗಿಂತಲೂ ನಿಗೂಢವಾದ ಯಾವುದೋ ಒಂದು ವಿಕಿರಣವನ್ನು ಬೃಹತ್ ಪ್ರಮಾಣದಲ್ಲಿ ಶೇಖರಿಸಲಾಗಿದ್ದು ವಿಮಾನದಿಂದ ಆ ವಿಕಿರಣ ಹೊರಗಡೆ ಹೋದರೆ ಅದು ಜಗತ್ತನ್ನೇ ನಾಶಗೊಳಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇಂದಿಗೂ ಈ ವಿಮಾನದ ಬಗ್ಗೆ ಸಂಶೋಧಕರು ಸಾಕಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟು ಇದರ ಬಗ್ಗೆ ಅಧ್ಯಯನ ನಡೆಸುತ್ತಾ ಇದ್ದಾರೆ.
ಒಟ್ಟಾರೆಯಾಗಿ ಈ ಒಂದು ವಿಮಾನ ಇಂದಿಗೂ 10 ಹಲವು ನಿಗೂಢತೆಗಳನ್ನು ತನ್ನ ಒಡಲೊಳಗೆ ಇಟ್ಟುಕೊಂಡು ಪ್ರಕೃತಿಯ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸಂಶೋಧಕರು ಮತ್ತಷ್ಟು ಅಧ್ಯಯನ ನಡೆಸಿ ಈ ವಿಮಾನದ ಮೂಲಕ ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿ ಎಂತಹದು ಹಾಗೂ ಇಲ್ಲಿನ ನಾಗರಿಕತೆಯ ವೈಜ್ಞಾನಿಕ ಅನ್ವೇಷಣೆಗಳು ಹೇಗಿತ್ತು ಅನ್ನೋದು ಸಂಪೂರ್ಣವಾಗಿ ತಿಳಿಯುವ ಹಾಗೆ ಅನ್ನೋದು ಎಲ್ಲರ ಆಶಯ. ಪುರಾತನ ವಿಮಾನದ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತಿಗಾಗುತ್ತಾರೆ ಅನ್ನೋದು ಕುತೂಹಲದ ವಿಚಾರ. ಭಾರತೀಯ ಪುರಾತನ ಸಂಸ್ಕೃತಿ ಮತ್ತು ಭಾರತೀಯ ನಾಗರಿಕತೆಯ ವೈಜ್ಞಾನಿಕತೆಯ ಮೌಲ್ಯವನ್ನು ಅಫ್ಘಾನಿಸ್ತಾನದಲ್ಲಿ ಸಿಕ್ಕ ಭಾರತೀಯ ವಿಮಾನ ಜಗತ್ತಿಗೆ ಸಾರಿ ಹೇಳಿದೆ. ಈ ವಿಮಾನದ ಪೂರ್ಣ ರಹಸ್ಯವನ್ನು ಅಮೆರಿಕ ಬಿಟ್ಟುಕೊಡುತ್ತಿಲ್ಲದಿರುವುದೇ ಇದರ ಸಂಪೂರ್ಣ ಸಂಶೋಧನೆಗೆ ಅಡ್ಡಿಯಾಗಿದೆ. ಇದಾಗಿತ್ತು ಇಂದಿನ ಫ್ರೀಡಮ್ ಸ್ಪೆಷಲ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.